ಜಗದೀಶ್ ನಗರ ನಿವಾಸಿಗಳ ಗೋಳು ಕೇಳೋರು ಯಾರು ಎಂಬ ಪರಿಸ್ಥಿತಿ ಉಂಟಾಗಿದೆ. ಮನೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಿದೆ. ಏನು ಹುಬ್ಬಳ್ಳಿಯಲ್ಲಿ ಹದಗೆಟ್ಟು ಹೋದಂತ ಚರಂಡಿ ಮತ್ತು ರಸ್ತೆ ಎನ್ನುತ್ತ ಜಗದೀಶ್ ನಗರ ನಿವಾಸಿಗಳ ಗೋಳು ಕೇಳೋರು ಯಾರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಮೂಲ ಸೌಕರ್ಯಗಳಿಂದ ವಂಚಿತರಾದಂತ ವಾರ್ಡ್ ನಂಬರ್ 52ರ ನಿವಾಸಿಗಳು ಕೈಯಲ್ಲಿ ಜೀವವನ್ನ ಇಟ್ಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟಾಗ್ತಾ ಇದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಇದ್ರೆ, ಎಲ್ಲಿ ನೋಡಿದ್ರು ಕೂಡ ನೀರು ತುಂಬಿದ ಗುಂಡಿಗಳು, ರಸ್ತೆಗಳು. ಇನ್ನು ಸೂಕ್ತವಾದ ರಸ್ತೆ ಇಲ್ಲದೆ ದಿನನಿತ್ಯ ಪರದಾಡ್ತಿರುವಂತ ಜನರು. ಇತ್ತ ಚರಂಡಿ ಸಮಸ್ಯೆ, ಇತ್ತ ರಸ್ತೆ ಸಮಸ್ಯೆ. ಚರಂಡಿ ಸ್ವಚ್ಛ ಮಾಡ್ತಿದ್ರೆ ಕಾಯಿಲೆ ಬರುವ ಭಯಭೀತಿಯಲ್ಲಿ ಜನರಿರುವಂತದ್ದು. ಇತ್ತ ರಾಜ್ಯಾದ್ಯಂತ ಡೆಂಗ್ಯೂ ಮಹಾಮಾರಿ ನರ್ತನವನ್ನ ಆಡ್ತಾ ಇದೆ. ಆದ್ರೆ ಇಲ್ಲಿ ಜನರ ಸಮಸ್ಯೆಗಳಿಗೆ ತಲೆಯನ್ನ ಕೆಟ್ಕೊಳ್ತಾ ಇಲ್ಲ ಜಗದೀಶ್ ನಗರದ ನಿವಾಸಿಗಳು. ಶಾಸಕ ಮಹೇಶ್ ತೆಂಗಿನಕಾಯಿ, ಕಾರ್ಪೊರೇಟರ್ ಚೇತನ್ ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾರೆ ಅಂತ ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆಗಳ ಬಗ್ಗೆ ಎಷ್ಟೇ ಬಾರಿ ಮನವಿಯನ್ನ ಕೊಟ್ಟರು ಕೂಡ ಗಮನವನ್ನ ಹರಿಸ್ತಾ ಇಲ್ಲ ಜನಪ್ರತಿನಿಧಿಗಳು. ರೀತಿಯಾಗಿ ಮಾಡ್ತಾ ಇದ್ದಾರೆ. ಸಮಸ್ಯೆ ಕಡೆ ಗಮನವನ್ನ ಕೊಡ್ತಿಲ್ಲ ಎಂದು ನಿವಾಸಿಗಳು ತುಂಬಾ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಪ್ರತಿದಿನ ಇದೇ ಒಂದು ಹದಗೆಟ್ಟು ಹೋದಂತ ಚರಂಡಿ ಮತ್ತು ರಸ್ತೆಯ ಜೊತೆ ಜೀವನ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಜಗದೀಶ್ ನಗರದ ನಿವಾಸಿಗಳ ಗೋಳು ಕೇಳೋರು ಯಾರು ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾರು ಕೇಳ್ತಾ ಇಲ್ಲ ಆಕ್ಚುಲಿ. ಇನ್ನು ಮೂಲ ಸೌಕರ್ಯಗಳಿಂದ ವಾರ್ಡ್ ನಂಬರ್ 52ರ ನಿವಾಸಿಗಳು ವಂಚಿತರಾಗಿರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಇನ್ನು ರಸ್ತೆ ತುಂಬಾ ನೀರ್ ನಿಂತಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇರ್ತೀರಾ. ಅಂದ್ರೆ ಎಷ್ಟರ ಮಟ್ಟಿಗೆ ಆ ವಾರ್ಡ್ ಆಗೋಗ್ಬಿಡಿದೆ ಅಂತ ಹೇಳಿದ್ರೆ, ಕೆಸರು ಗದ್ದೆ, ನಮ್ಮ ಹಳ್ಳಿ ಕಡೆ ಇರುತ್ತಲ್ಲ ಕೆಸರು ಗದ್ದೆ, ಆ ಒಂದು ಪರಿಸ್ಥಿತಿ ಉಂಟಾಗಿದೆ. ಡೈಲಿ ಅಲ್ಲೇ ಓಡಾಡಬೇಕು, ಅದೇ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಈ ಕಡೆ ಒಂದು ರಸ್ತೆ ಈ ಸ್ಥಿತಿಯಲ್ಲಿ ಇದ್ರೆ ಚರಂಡಿ ವ್ಯವಸ್ಥೆ ಅಂತೂ ಕೇಳೋದೇ ಬೇಡ. ಅಲ್ಲಿ ಅದೇನ್ ಚರಂಡಿನ, ಅದು ರಸ್ತೆ ಮೇಲೆ ಚರಂಡಿ ನೀರು ಹೋಗ್ತಾ ಇದೆ. ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗ್ತಾ ಇದ್ರು ಕೂಡ ಜನರು ಕಾಯಿಲೆ ಬರೋ ಭಯಭೀತಿಯಲ್ಲಿ ಬದುಕ್ತಾ ಇದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳು ಸಮಸ್ಯೆ ಕಡೆ ಗಮನವನ್ನ ಕೊಡ್ತಾ ಇಲ್ಲ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇರುವಂತದ್ದು. ಜೀವವನ್ನ ಕೈಲಿಡ್ಕೊಂಡು ಬದುಕೋ ಪರಿಸ್ಥಿತಿ ಉಂಟಾಗಿದೆ. ಎಷ್ಟಾಗ್ತಾ ಇದ್ರು ಕೂಡ ಅಲ್ಲಿನ ಜನಪ್ರತಿನಿಧಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಇತ್ತ ರಾಜ್ಯಾದ್ಯಂತ ಏನು ಡೆಂಗ್ಯೂ ಮಹಾಮಾರಿ ನರ್ತನವನ್ನ ಆಡ್ತಾ ಇದೆ. ಬಹಳಷ್ಟು ಜನ ಡೆಂಗ್ಯೂಗೆ ತುತ್ತಾಗ್ತಾ ಇದ್ದಾರೆ. ಈ ರೀತಿಯ ಸಂದರ್ಭದಲ್ಲಿ ಚರಂಡಿಯನ್ನ ಇಷ್ಟರ ಮಟ್ಟಿಗೆ ಬಿಟ್ಟು ಬಿಟ್ರೆ ಅಲ್ಲಿನ ಜನರ ಪರಿಸ್ಥಿತಿ ಏನಾಗ್ಬೇಕು? ವಯಸ್ಸಾದವರು, ಮಕ್ಕಳು ಎಲ್ಲ ಓಡಾಡುವ ರಸ್ತೆ, ಅದು ರಸ್ತೆಯಲ್ಲೇ ಗುಂಡಿ, ಅದು ಇದು. ನಿಜ ಅಲ್ಲಿ ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಮನೆ ಇದೆ, ಮನೆ ಪಕ್ಕನೆ ಆ ಚರಂಡಿ ನೀರೆಲ್ಲ ಬಂದು ನಿಂತಿದೆ. ಅಲ್ಲೇ ಕೂಡ ವಾಸವನ್ನ ಮಾಡ್ತಾ ಇದ್ದಾರೆ. ಅದೊಂದು ರಸ್ತೆ ಕೆಟ್ಟೋಯ್ತಾ ಅದು? ಅದೊಂದು ವಾರ್ಡ್ ತರ ಕಾಣಿಸ್ತಾ ಇದೆಯಾ? ಆ ಚರಂಡಿಗೆ ಒಂದು ವ್ಯವಸ್ಥೆ ಇಲ್ಲ, ಸರಿಯಾದ ಕ್ರಮ ಇಲ್ಲ. ನೀರೆಲ್ಲ ಕೂಡ ಅಲ್ಲೇ ಹೋಗ್ತಾ ಇದೆ. ಅಲ್ಲೇ ಓಡಾಡೋ ಪರಿಸ್ಥಿತಿ ಬಂದಿದೆ. ಮಕ್ಕಳು ಕೂಡ ಓಡಾಡ್ತಾ ಇದ್ದಾರೆ. ಅದ್ರಲ್ಲೇ ಆ ಕಷ್ಟ ಇಷ್ಟರ ಮಟ್ಟಿಗೆ ಆಗ್ಬಿಟ್ರೆ ಏನಾಗ್ಬೇಕು ಅಲ್ಲಿನ ಜನರ ಆರೋಗ್ಯದ ಸ್ಥಿತಿ? ಯಾಕೆ ಜನಪ್ರತಿನಿಧಿಗಳಿಗೆ ಕಣ್ಣು ಕಾಣಿಸ್ತಾ ಇಲ್ವಾ ಅಲ್ಲಿ? ಅಥವಾ ಕಂಡ್ರು, ನಾನು ಹೇಳ್ತಿರ್ತೀನಲ್ಲ ಯಾವಾಗ, ಜಾಣ ಕುರುಡುತನವನ್ನ ಏನಾದ್ರೂ ತೋರಿಸ್ತಾ ಇದ್ದಾರ? ಅಷ್ಟರ ಮಟ್ಟಿಗೆ ಒಂದು ಪರಿಸ್ಥಿತಿ ಗಬ್ಬೆದ್ದು ನಾಡ್ತಾ ಇದೆ ಚರಂಡಿ. ಈ ಕಡೆ ರಸ್ತೆ ಕೂಡ ಸರಿಯಾಗಿಲ್ಲ. ವಾಹನ ಸವಾರರು ಅದೇ ರಸ್ತೆಯಲ್ಲಿ ಓಡಾಡ್ಬೇಕು, ನಡ್ಕೊಂಡು ಹೋಗ್ಬೇಕು ಅಂದ್ರೆ ಅಲ್ಲೇ ಹೋಗ್ಬೇಕು. ಆ ಒಂದು ಗೊಜ್ಜೆ, ಅದೇನ್ ರೋಡ ನೋಡ್ತಾ ಇದ್ದೀರಾ? ಅಲ್ಲಿ ಒಬ್ರು ಅದೊಂದು ಬೈಕ್ ಓಡ್ಸ್ಕೊಂಡು ಹೋಗೋದಕ್ಕೆ ಎಷ್ಟು ಪರದಾಡ್ತಾ ಇದ್ದಾರೆ ಆ ರಸ್ತೆಯಲ್ಲಿ ಅಂತ. ಏನಾದ್ರೂ ಸ್ವಲ್ಪ ಸ್ಕಿಡ್ ಆಗಿ ಬಿತ್ತು ಹೆಚ್ಚು ಕಮ್ಮಿ ಆದ್ರೆ ನೀವ್ ಆಗ್ತೀರಾ ಹೊಣೆ? ಪರಿಹಾರವನ್ನ ಕೊಡ್ತೀರಾ ಅವರಿಗೆ? ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಆಗ್ತಾ ಇದ್ರು ಕೂಡ ಯಾಕೆ ಇಷ್ಟು ಕೇರ್ಲೆಸ್ ಮಾಡ್ತಾ ಇದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಹೇಳೋದ್ ಬೇಡ, ಈ ಬಗ್ಗೆ ನೀವೇ ನೋಡ್ತಾ ಇದ್ರ ವಿಜುವಲ್ಸ್ ಅಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಏನು ವಾರ್ಡ್ ನಂಬರ್ 52ರ ನಿವಾಸಿಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ರಾಜ್ಯಾದ್ಯಂತ ಡೆಂಗ್ಯೂ ಆ ರೀತಿಯಾಗಿರ್ಬೇಕು, ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಬೇಕು ಅಂತ ದೊಡ್ಡದಾಗಿ ಹೇಳ್ತೀರಾ. ಆದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಉಂಟಾಗಿದೆ. ಆ ಸೊಳ್ಳೆಗಳಿಂದನೋ ಮತ್ತೊಂದು ರೋಗ ರುಜಿನಗಳೇನಾದ್ರೂ ಬಂದ್ರೆ ಯಾರಾಗುದು ಹೊಣೆ ಅಂತ ಕಣ್ಣು ಕಾಣಿಸ್ತಿಲ್ವ ಜನಪ್ರತಿನಿಧಿಗಳ? ನೀವು ಒಂದು ಸಲ ಬಂದು ಇಲ್ಲಿ ಓಡಾಡ್ಕೊಂಡು ನೋಡಿ, ಅಲ್ಲೇ ಸ್ಟೇ ಇರ್ತೀರಾ ಒಂದೆರಡು ದಿನ, ಅವಾಗ ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ ಎಷ್ಟರ ಮಟ್ಟಿಗೆ ಆ ಪರಿಸ್ಥಿತಿ ಇದೆ, ಎಷ್ಟು ತೊಂದರೆ ಆಗುತ್ತೆ ಆ ರೀತಿ ಆಗಿದ್ರೆ ಅಂತ.
ಏನಾದ್ರೂ ಅಲ್ಲಿನ ಜನಗಳಿಗೆ ರೋಗ ರುಜಿನಗಳೇನಾದ್ರೂ ಬಂದು ತೊಂದರೆ ಆಯ್ತು ಅಂದ್ರೆ ಇವರೇ ಕಾರಣ ಅದಕ್ಕೆ. ಆ ಪುಟ್ಟ ಮಕ್ಕಳು ಕೂಡ ಅಲ್ಲೇ ಓಡಾಡ್ತಾರೆ. ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಯಾಕೆ ಇಷ್ಟು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ಮನವಿಯನ್ನ ಕೂಡ ಕೊಟ್ಟಿದ್ದಾರೆ ಅಲ್ಲಿನ ನಿವಾಸಿಗಳು. ಆ ಮನವಿಯನ್ನ ಕೊಟ್ಟರು ಕೂಡ ಡೋಂಟ್ ಕೇರ್, ನನಗೂ ಇದಕ್ಕೂ ಸಂಬಂಧವೇ ಇಲ್ಲ, ಬಿಟ್ಬಿಟ್ರಪ್ಪ ಅನ್ನೋ ತರ ಜನಪ್ರತಿನಿಧಿಗಳು ಇರುವಂತದ್ದು, ಅಧಿಕಾರಿಗಳು ಕೂಡ ಇರುವಂತದ್ದು. ಒಂದು ವ್ಯವಸ್ಥೆ ಇಲ್ಲ, ಸರಿಯಾಗಿ ಒಂದು ಒಳ ಚರಂಡಿ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಆ ಚರಂಡಿ ನೀರೆಲ್ಲ ರಸ್ತೆ ಬಂದಿದೆ, ಮನೆ ಮುಂದೆನೆ ಅದೇ ರೀತಿ ಆಗಿದೆ. ಡೌಟೇ ಇಲ್ಲ, ಅಲ್ಲ ಜನಪ್ರತಿನಿಧಿಗಳು ಕಣ್ಣು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ಕಂಡಿದ್ರು ಕಾಣಿಸ್ತಾ ಇರೋ ರೀತಿಯಾಗಿರ್ತಾರಲ್ಲ, ಆ ರೀತಿಯಾಗಿರುವಂತದ್ದು. ಮಕ್ಕಳು ಎಲ್ಲಾರು ಬರೇ ಜ್ವರ ಬರಾಕತ್ತವ್ರ. त्यार बच्चा किम खेले कनकन बच्चा देता है ಟೆಂಡರ್ ಮಾಡ್ತಾರ ಅಂತ ಅರ್ಧ ಬಿಡ್ತಾರ. ಉಳ್ಳಿಡ್ರಲ್ಲಿ ಗಟ್ರ ಫುಲ್ ಆಗಿ ಆಗ್ರೆ ಕಾಂಗ್ರೆಸ್ ಆಗ್ರಿ ಯಾರಾದ್ರೂ ಕಾಂಗ್ರೆಸ್ ಇಲ್ಲ, ಬಿಜೆಪಿನೂ ಇಲ್ಲ, ಯಾರದ ಯಾರ್ತಾರ ಟೆಂಡರ್ ಮಾಡ್ತಾರ ಅಂತ ಅರ್ಧ ಬಿಡ್ತಾರ. ಉಳ್ಳಿಡ್ರಲ್ಲಿ ಗಟ್ರ ಫುಲ್ ಆಗಿ ಮಕ್ಕಳು ಎಲ್ಲಾರು ಬರೇ ಜ್ವರ ಬರಾಕತ್ತವ್ರ. त्यार बच्चा किम खेले कनकन बच्चा देता है ಸಂಜೆ ಆದ್ರೆ ನಾನಾಗ್ಲೇ ಹೇಳ್ತಾ ಇದ್ದೆ, ಹುಬ್ಬಳ್ಳಿಯ ವಾರ್ಡ್ ನಂಬರ್ 52ರಲ್ಲಿ ಆ ನಿವಾಸಿಗಳ ಗೋಳು ಕೇಳೋರು ಯಾರು ಎಂಬ ಪರಿಸ್ಥಿತಿ ಉಂಟಾಗಿದೆ. ನಿಜಕ್ಕೂ ಯಾರು ಕೇಳ್ತಾ ಇಲ್ಲ. ಕೇಳ್ತಾ ಇದ್ರೆ ಈ ರೀತಿ ಪರಿಸ್ಥಿತಿ ಉಂಟಾಗ್ತಾ ಇರ್ಲಿಲ್ಲ. ಅಷ್ಟೊತ್ತಿನೂ ಕೂಡ ನೀವು ವಿಜುವಲ್ಸ್ ಅಲ್ಲಿ ಗಮನವನ್ನ ಹರಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆ ರಸ್ತೆ ಸರಿ ಇಲ್ಲ, ಎಲ್ಲ ಒಂದು ಆ ಗುಂಡಿ, ಆ ಒಂದು ಚರಂಡಿ ನೀರು ರಸ್ತೆ ಮೇಲೆ ಬರ್ತಾ ಇದೆ. ರಸ್ತೆಗಳಲ್ಲಿ ಗುಂಡಿಯಲ್ಲಿ ನೀರು ಕೂಡ ತುಂಬಿಕೊಳ್ತಾ ಇದೆ. ಒಂದ್ ರೀತಿಯಾಗಿ ಕೆಸರು ಗದ್ಯ ಒಂದು ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು. ಈ ರೀತಿಯ ಸಂದರ್ಭದಲ್ಲಿ ಇದ್ರೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್
ಅಂತ ಇದ್ದಾರೆ. ಇತ್ತ ನಿವಾಸಿಗಳು ತಮ್ಮ ಜೀವವನ್ನ ಕೈಲಿ ಹಿಡ್ಕೊಂಡು ಓಡಾಡೋ ಪರಿಸ್ಥಿತಿ ಉಂಟಾಗಿದೆ. ರಸ್ತೆ ತುಂಬಾ ಬರೀ ನೀರು ತುಂಬಿಕೊಂಡಿದೆ, ಕೆಸರುಗತ್ತಿ ಅಂತ ಆಗಿದೆ. ಬೈಕ್ ಹೋಗೋದಕ್ಕೂ ಕೂಡ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಡೆಂಗ್ಯೂಗೆ ಎಷ್ಟೊಂದು ಜನ ತುತ್ತ ಆಗ್ತಾ ಇದ್ದಾರೆ. ಈ ರೀತಿಯ ಸಂದರ್ಭದಲ್ಲಿ ಎಷ್ಟು ಎಚ್ಚೆತ್ಕೊಳ್ಬೇಕು? ಭಯದಲ್ಲಿ ಬದುಕೋ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಲಿ ನಾವಿದ್ದೀವಿ? ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಕಣ್ ಮುಚ್ಕೊಂಡು ಕೂಳ್ತಿದ್ದಾರಲ್ಲ. ಅವ್ರ ಮನೆಗಳ ಮುಂದೆ ಏನಾದ್ರೂ ಈ ತರ ಹಾಕಿದ್ರೆ, ಏನು ಅಧಿಕಾರಿಗಳು ಜನಪ್ರತಿನಿಧಿಗಳಿದ್ದಾರೆ, ಇವ್ರ ಮನೆ ಮುಂದೆ ಏನಾದ್ರೂ ಈ ರೀತಿ ಪರಿಸ್ಥಿತಿ ಉಂಟಾಗಿದ್ರೆ ಸುಮ್ಮನೆ ಇರ್ತಿದ್ರ? ಖಂಡಿತವಾಗ್ಲೂ ಇಲ್ಲ. ಹಾಗೆ ಅಲ್ವಾ ಅವರ ಜೀವನವನ್ನು ಕೂಡ ಇಷ್ಟೆಲ್ಲ ಪರಿಸ್ಥಿತಿ ಉಂಟಾಗ್ತಾ ಇದ್ರು ಕೂಡ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರೋದು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಕಾಯಿಲೆ ಏನಾದ್ರೂ ಬಂದ್ರೆ, ಏನಾದ್ರೂ ಸೊಳ್ಳೆಗಳು ಹೆಚ್ಚಾಗಿ ಡೆಂಗ್ಯೂ ಕಾಣಿಸ್ಕೊಂಡ್ರೆ ಏನ್ ಹಾಕ್ಬೇಕು? ಇಷ್ಟು ದಿನ ಏನೋ ಇದ್ರಿ, ಬಟ್ ಈಗ ರಾಜ್ಯದಲ್ಲಿ ಏನ್ ಆಗ್ತಾ ಇದೆ ಎಂಬ ಒಂದು ಬಗ್ಗೆ ನಿಮ್ ತಿಳ್ಕೊಂಡಿದ್ದೀರಾ. ಯಾವ ರೀತಿಯಾಗಿ ಡೆಂಗ್ಯೂ ಮಹಾಮಾರಿ ಅನ್ನೋದು ಒಂದು ತುತ್ತಾಗ್ತಾ ಇದಾರೆ ಎಷ್ಟು ಜನ ಅನ್ನೋದು ಕೂಡ ಗೊತ್ತು. ಈ ರೀತಿಯ ಸಂದರ್ಭ ಇದ್ರೂ ಕೂಡ ನೀವು ಈ ರೀತಿಯಾಗಿ ಮಾಡ್ತಾ ಇದ್ರೆ ಮಳೆ ಬರುತ್ತೆ. ಆ ಮಳೆ ಬಂದಾಗಂತೂ ಆ ಚರಂಡಿ ನೀರ್ ಜೊತೆ ಮಳೆ ನೀರು ಕೂಡ ಬೆರ್ಕೊಳ್ಳುತ್ತೆ. ಅದೆಲ್ಲವೂ ಕೂಡ ಮನೆ ಮುಂದೆ ರಸ್ತೆ ಮೇಲೆಲ್ಲ ಹೋಗುತ್ತೆ. ಅದ್ರಲ್ಲೇ ಜನ ಓಡಾಡ್ಬೇಕು. ಈ ಪುಟ್ಟ ಪುಟ್ಟ ಮಕ್ಕಳು ಆಟ ಆಡ್ಬೇಕು ಅಂತ ಏನಾದ್ರು ಆಚೆ ಬಂದು ಅದ್ರ ಮೇಲೆ ಓಡಾಡ್ತಿರ್ತಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹಾಕ್ತಾರೆ ಹೊಣೆ ಅಂತ? ಅವ್ರಿಗೂ ಪಾಪ ಎವ್ರಿ ಡೇ ಅಲ್ಲಿನ ನಿವಾಸಿಗಳು ಇದೇ ಒಂದು ಗೋಳನ್ನ ನೋಡಿ 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 ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಭಯ ಬದುಕ್ತಾ ಇದೆ. ಭಯದಲ್ಲಿ ಎಲ್ಲಿ ಕಾಯಿಲೆ ಬಂದ್ಬಿಡುತ್ತೋ ನಮ್ಗೆ ಇದರಿಂದ ಅಂತ ಆ ಮಟ್ಟಕ್ಕಲ್ಲಿ ಪರಿಸ್ಥಿತಿ ಉಂಟಾಗಿರುವಂತದ್ದು ನಿಜಕ್ಕೂ ಬೇಜಾರಾಗುತ್ತೆ. ಒಂದು ಹುಬ್ಬಳ್ಳಿಯ ವಾರ್ಡ್ ನಂಬರ್ 57ರಲ್ಲಿ ಆ ನಿವಾಸಿಗಳು ಈ ಮಟ್ಟಕ್ಕೆ ಪರದಾಡ್ತಿರೋದನ್ನ ನೋಡಿದ್ರೆ ಕಾಂಗ್ರೆಸ್ ಇಲ್ಲ, ಬಿಜೆಪಿನೂ ಇಲ್ಲ. ಯಾರದ ಮಾಡ್ತಾರ ಟೆಂಡರ್ ಮಾಡ್ತಾರ ಅಂತ ಅರ್ಧ ಬಿಡ್ತಾರ. ಉಳ್ಳಿಡ್ರಲ್ಲಿ ಗಟ್ರ ಫುಲ್ ಆಗಿ ಮಕ್ಕಳು ಎಲ್ಲಾರು ಬರೇ ಜ್ವರ ಬರಾಕತ್ತವ್ರ. त्यार बुरा बच्चा किम खेले तन कोई बच्चा देता है संजय आद्र मतलब रोग ಅರ್ಧ ಕಟ್ತಾರೆ, ಅರ್ಧ ಬಂದ್ ಮಾಡ್ತಾರೆ. ಅಷ್ಟ ಮಾಡ್ಯಾರಿ. ಮತ್ತೆ ಮಾಡಿ ಅವ್ರು ಹಂಗ ನಿಂತು ಎಲ್ಲ ಮಾಡ್ಯಾರ. ಮಕ್ಕಳು ಎಲ್ಲಾರು ಬರೇ ಜ್ವರ ಬರಾಕತ್ತವ್ರ. ಏನು ಹುಬ್ಬಳ್ಳಿಯ ವಾರ್ಡ್ ನಂಬರ್ 52ರ ನಿವಾಸಿಗಳು ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ತಮ್ಮ ಜೀವವನ್ನ ಕೈ ಹಿಡ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ. ಚರಂಡಿ ವ್ಯವಸ್ಥೆ ನೋಡ್ಬಿಟ್ರೆ ಯಪ್ಪ ಏನದು ಚರಂಡಿ ವ್ಯವಸ್ಥೆನ ಅನ್ನೋ ಮಟ್ಟಕ್ಕೆ ಪರಿಸ್ಥಿತಿ ಉಂಟಾಗಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡಲು ವರದಿಗಾರ ರಮೇಶ್ ನೊಟ್ಟಿಗಿದ್ದಾರೆ. ಎಸ್ ರಮೇಶ್, ಆವಾಗಿಂದ ಕೂಡ ನಾವು ವಿಜುವಲ್ಸ್ ಅಲ್ಲಿ ಗಮನವನ್ನ ಹರಿಸ್ತಾ ಇದೀವಿ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ ಯಾಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇರುವಂತದ್ದು? ಏನಿದೆ ಅಲ್ಲಿ
ಅಲ್ಲಿನ ಪರಿಸ್ಥಿತಿ? ಎಸ್ ರಂಜಿತಾ, ಏನದು ಹುಬ್ಬಳ್ಳಿ ಧಾರವಾಡದ ಸ್ಮಾರ್ಟ್ ಸಿಟಿ ಅಂತಾನೆ ಹೇಳ್ಪಡ್ತಾ ಇದೆ. ಅದರಲ್ಲಿ ಉಪಗಾವಲಕ ಮಹಾನಗರ ಪಾಲಿಕೆ ರಾಜ್ಯದಲ್ಲಿ ಅತಿ ದೊಡ್ಡ ನಗರ, 2ನೇ ದೊಡ್ಡ ನಗರವಾಗಿದ್ದು ಇಲ್ಲಿ ಹೆಸರುಗತ್ತೆ ಸ್ಮಾರ್ಟ್ ಸಿಟಿ. ಆದ್ರೆ ಇಲ್ಲಿ ಯಾವುದೇ ತರಹದ ಕಾಮಗಾರಿಗಳು, ಯಾವುದೇ ಸ್ವಚ್ಛತೆ ಇಲ್ಲ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಹುಬ್ಬಳ್ಳಿ ನಗರದ ಮಹಾನಗರದ 52ನೇ ವಾರ್ಡ್ನಲ್ಲಿರುವ ಜಗದೀಶ್ ನಗರದಲ್ಲಿರುವ ಈ ಕಾಲೋನಿ ಮೇನ್ ಉದಾಹರಣೆ ರಚಿತಾ. ಎಷ್ಟು ದಿನದಿಂದ ಈ ರೀತಿ ಪರಿಸ್ಥಿತಿ ಇರುವಂತದ್ದು? ಸುಮಾರು 5-6 ವರ್ಷಗಳಿಂದ ಇಲ್ಲಿಯ ನಿವಾಸಿಗಳು ಸಂಕಷ್ಟ ಎದುರಿಸುವಂತ ಬಂದಿದ್ದಾರೆ ರಚಿತಾ. ಆದರೂ ಕೂಡ ಇಲ್ಲಿಯ ಸ್ಥಳೀಯ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅಥವಾ ಚೇತನ್ ಹಿರೇಕೆರವರು ಮಾತ್ರ ಯಾವುದೇ ರೀತಿ ಇಲ್ಲಿ ಭೇಟಿ ಕೊಟ್ಟಿಲ್ಲ. ಹೆಸರಿಗೆ ಮಾತ್ರ ಭೇಟಿ ಕೊಟ್ಟು ನೋಡೋಣ ಮಾಡೋಣ ಅಂತ ಹಾರಿಕೆ ಉತ್ತರ ಕೊಡ್ತಾ ಹೊರತು ಇಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ನೋಡಿ, ನೀವು ವಿಜುವಲ್ಸ್ ನೋಡ್ತಾ ಇರ್ಬೋದು, ಅಲ್ಲಿ ಗಟಾರ ತುಂಬಿ ಮನೆ ಒಳಗೆ ಬರ್ತಾ ಇದೆ. ಅಲ್ಲೇ ಅವರು ಅಲ್ಲಿ ನಿವಾಸಿಗಳು ಅಲ್ಲೇ ವಾಸ ಮಾಡ್ತಾ ಇದಾರೆ. ಅಲ್ಲಿ ರೋಡ್ ಏನಪ್ಪಾ ಅಂತಂದ್ರೆ ಮನುಷ್ಯರು ಆಟಾಡಲ್ಲ, ಒಂದ್ ಯಾವ್ದೋ ಕಾಡು ಪ್ರದೇಶದಲ್ಲಿ ಇರೋ ವಾಸಿಸುವಂತ ಜನಗಳು ಅಲ್ಲಿ ವಾಸ ಮಾಡಕ್ ಇಷ್ಟಪಡಲ್ಲ. ಆ ರೀತಿ ಇದೆ. ಇಂಥದ್ರಲ್ಲಿ ಯಾವ ರೀತಿ ಇಲ್ಲಿ ಜನಗಳು ವಾಸಿಸಬೇಕು ಅದಲ್ಲದೆ ಈಗ ಎಲ್ಲಿ ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ರಾಜ್ಯದಲ್ಲಿ ಡೆಂಗಿ ಜ್ವರ ಅಂತ ಹಾವಳಿ ಹೆಚ್ಚಾಗಿದೆ. ಅಂತದ್ರಲ್ಲಿ ಸ್ಥಳೀಯ ಅಧಿಕಾರಿಗಳು ಯಾಕೆ ಈ ರೀತಿ ಮೌನ ವಹಿಸ್ತಾರೆ ಅನ್ನೋದು ಕಂಡು ಬರ್ತಾರೆ ರಚಿತಾ. ಅಲ್ಲ, ಜಾಣಕೂಡತನವನ್ನ ತೋರಿಸ್ತಾ ಇದಾರೆ. ಯಾಕಂತ ಹೇಳಿದ್ರೆ 5 ವರ್ಷ 6 ವರ್ಷಗಳಿಂದ ಇದೇ ರೀತಿ ಸಮಸ್ಯೆ ಎದುರಿಸ್ತಾ ಇದಾರೆ ಅಂತ ಹೇಳಿದ್ರೆ ಆ ವಿಜುವಲ್ಸ್ ಅಲ್ಲಿ ಅದ್ ನೋಡಕ್ ಆಗ್ತಾ ಇದ್ಯಾ? ಅದ್ ನಿಜಕ್ಕೂ ಹುಬ್ಬಳ್ಳಿ ಇರುವಂತ ವಾರ್ಡ್ ಅದು? ಆ ರಸ್ತೆ ಮೇಲೆ ಚರಂಡಿ ನೀರು ಬರ್ತಾ ಇದೆ. ಏನ್ ಉತ್ತರವನ್ನ ಕೊಡ್ತಾರೆ ಈ ರೀತಿಯಾಗಿ ಮನವಿಯನ್ನ ಮಾಡ್ಕೊಂಡಾಗ? ಇವರು ಯಾರಾದ್ರೂ ದೊಡ್ಡ ರಾಜಕಾರಣಿಗಳು ಬಂದ್ರೆ, ದೊಡ್ಡ ಮಿನಿಸ್ಟರ್ ಬಂದ್ರೆ, ಮುಖ್ಯಮಂತ್ರಿಗಳು ಬಂತಂದ್ರೆ ಹೆಸರಿಗೆ ಮಾತ್ರ ಟೇಪೆ ಹಚ್ಚೋ ರೋಡಿನ ಕೆಲಸ ಮಾಡ್ತಾರೆ ಹೊರತು ಒಳಗಡೆ ಇಳಿದು ಅಲ್ಲಿ ಜನಗಳ ಸಮಸ್ಯೆ ಏನು, ಅಲ್ಲಿ ಯಾವ ರೀತಿ ಸಮಸ್ಯೆ ಇದೆ, ಯಾವ ರೀತಿ ಗಟಾರ ಸ್ವಚ್ಛ ಇದೆಯೋ ಏನು ಅವ್ರಿಗೆ ಅನ್ನೋದು ಬಂದಿಟ್ಟು ಅರಿವಿಲ್ಲ ರಂಜಿತಾ. ಯಾಕಪ್ಪ ಅಂದ್ರೆ ಚುನಾವಣೆಗೆ ಬಂದಾಗ ಹೆಸರಿಗೆ ಮಾತ್ರ ಅಂತಂದು ಅಡ್ಡಾಡ್ತಾರೆ, ನಾವ್ ಹಂಗ್ ಮಾಡ್ತೇವೆ ಹಿಂಗ್ ಮಾಡ್ತೇವೆ ಅಂತಾರೆ. ಆಮೇಲೆ ಆ ಕಡೆ ಅಂತೂ ತೆಗೆನ ಹಾಕೋದಿಲ್ಲ. ಹೀಗಾಗಿ ಜನಗಳ ಸಮಸ್ಯೆ ತುಂಬಾ ಹೇಳ್ತಿರೋದಾಗಿದೆ ರಂಜಿತಾ. ಸಾಯಂಕಾಲ ಹೋಗ್ಲಿ, ಬೆಳಗ್ಗೆನೆ ಅಲ್ಲಿ ಜೀವನ ಮಾಡೋಕೆ ಒದ್ದಾಡ್ತದೆ. ಗಟರ್ ನೀರು ಅದಂತ ಮಳೆ ನೀರು ಸಿಕ್ಕಾಪಡಿ, ಈಗ ಮಳೆ ಇದ್ದು ಸಿಕ್ಕಾಪಡಿ ಬರ್ತಾ ಇಲ್ಲ. ಮಳೆ ನೀರು ತುಂಬಿ ಗಟರ್ ತುಂಬಿ ಆ ನದಿ ಕುಡಿ ನೀರಿನಲ್ಲಿ ಸತಿ ನೀರು ಬರ್ತಾ ಇದೆ ರಂಜಿತಾ. ಹೀಗಾಗಿ ಅಲ್ಲಿ ಯಾರ್ಗಪ್ಪ ಹೇಳ್ಬೇಕು ಅನ್ನೋದು ಅವ್ರಿಗೆ ಇಲ್ಲಿ ನಿವಾಸಿಗಳಿಗೆ ಬಹಳ ತೊಂದರೆ ಆಗಿದೆ. ಅಲ್ಲ, ಏನ್ ಉತ್ತರವನ್ನ ಕೊಡ್ತಾರೆ ರಮೇಶ್ ಅಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು? ಜನಪ್ರತಿನಿಧಿಗಳಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸಿಕ್ಕಿಲ್ಲ ರಂಜಿತಾ. ಈಗ ನಿವಾಸಿಗಳು ಹೇಳ್ತಾರೆ, ನೋಡಿ ಸರ್, ನಾವು ಈಗ ಕಳೆದ ಬಾರಿ ಒಂದು 4-5 ತಿಂಗಳಿಂದ ಇಲ್ಲಿ ಆರಿಸಿಕೊಂಡಂತಹ ಚೇತನ್ ಹಿರೇಕೆರೂರವರು ಬಂದಿದ್ರು. ಅವ್ರಿಗೆ ನಾವು ಹೇಳಿದ್ವಿ, ಆಯ್ತು ಮಾಡೋಣ ಅಂತ ಹೇಳಿ ಹೋದವರು. ಇನ್ನೂವರೆಗೂ ತಲೆ ಕೂಡ ಹಾಕಿಲ್ಲ ಅಂತ ರಂಜಿತಾ. ಅಲ್ಲ, ಅವ್ರಿಗೆ ಕಣ್ ಕಾಣಿಸ್ತಿಲ್ವಾ ರಮೇಶ್? ನೋಡೋಣ ಮಾಡೋಣ ಅಂತ ಹೇಳೋದಕ್ಕೆ ಎಷ್ಟು ಬೇಜವಾಬ್ದಾರಿತನ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ನಮಗೆ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅದ್ರಲ್ಲಿ ಜೀವನವನ್ನ ಮಾಡ್ಬೇಕು ದಿನ ಅಲ್ಲಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಪರಿಸ್ಥಿತಿ? ಹೌದು, ನಿಮ್ಗೆ ವಿಚಾರಿಸ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಯಾವ ತರ ಅವರು ದಿನಂಪ್ರತಿ ದಿನ ಬೆಳಗ್ಗೆ ಆದ್ರೆ ರಾತ್ರಿ ದಿನ 24 ಅವರ್ಸ್ ಅಲ್ಲಿ ಅವ್ರು ಜೀವನ ಮಾಡ್ಬೇಕು. ಅವರ ಪರಿಸ್ಥಿತಿ ಹೆಂಗಾಗಿರ್ಬೇಕು ರಂಜಿತಾ? ಮಕ್ಕಳು ಮರಿ ಕಟ್ಕೊಂಡು, ಈಗ ಮೊದಲೇ ಸ್ಲಮ್ ಏರಿಯಾ, ಬಡ ಜನರ ಏರಿಯಾ ಪಾಪದು. ಅಂತದ್ರಲ್ಲಿ ಈ ರೀತಿ ಇವರು ಜನಗಳ ಪ್ರತಿನಿಧಿಗಳು ಬೇಜಾರು ತೋರಿದ್ರೆ ಅವ್ರಿಗೆ ನಾಳೆ ಡೆಂಗಿ ಜ್ವರ, ಇನ್ಯಾವ್ದಾದ್ರು ಚಿಕನ್ ಗುನ್ನಿ, ಇನ್ಯಾವುದೋ ರೋಗ ಬಂದು ಅವ್ರಿಗೆ ಅಸ್ತವ್ಯಸ್ತ ಆದ್ರೆ ಅವ್ರನ್ನ ಯಾರು ನೋಡೋರು? ಈ ಒಂದು ಸಾಮಾನ್ಯ ಜ್ಞಾನ ಅವ್ರಿಗೆ ಅರ್ಥ ಆಗಿದ್ರೆ ಇಷ್ಟು ಪರಿಸ್ಥಿತಿ ಉಂಟಾಗ್ತಿರ್ಲಿಲ್ಲ. ಅರ್ಥ ಆಗಿದ್ದ ಜೊತೆಗೆ ಅಲ್ಲಿ ಸಮಸ್ಯೆಗಳಲ್ಲಿ ನಿವಾಸಿಗಳ ಸಮಸ್ಯೆ ಈಡೇರ್ತಾ ಇದ್ರು ರಚಿತಾ. ಅದೇ ರಮೇಶ್. ಇನ್ನು ಅಲ್ಲಿ ಹುಬ್ಬಳ್ಳಿಲಿ ಒಂದ್ ವಾರ್ಡ್ ಈ ಕತೆ ಆಗಿದೆ ಅಥವಾ ಸುಮಾರು ವಾರ್ಡ್ಗಳು ಕೂಡ ಈ ಕತೆ ಇದೆಯಾ? ಒಂದೇ ವಾರ್ಡ್ ಇದು ಹೆಸರಿಗಷ್ಟೇ ರಂಜಿತಾ. ಈ ಸ್ಮಾರ್ಟ್ ಸಿಟಿ ಅನ್ನೋದೇನಿದೆ, ಹೆಸರಿಗಷ್ಟೇ ಸ್ಮಾರ್ಟ್ ಸಿಟಿ, 1000 ಕೋಟಿ ರೂಪಾಯಿ ಹುಬ್ಬಳ್ಳಿ ತಾಲೂಕಿಗೆ ಕೊಟ್ಟಿದ್ದಾರೆ ಹೊರತು ಇಲ್ಲಿ ಯಾವುದೇ ರೀತಿ ಮೇನ್ ಅಂದ್ರೆ ರಾಜಕಾರಣಿಗಳು ಓಡಾಡುವಂತ ತಮ್ಮ ಮನೆಗಳಿಗೆ ಓಡಾಡುವಂತ ರಸ್ತೆಗಳು ಅವ್ರ ಏರಿಯಾ ಅಷ್ಟೇ ಕ್ಲೀನ್ ಇದೆ. ಉಳಿದಂತ ಒಂದು ಎಲ್ಲಾ ರೋಡ್ಗಳು, ಎಲ್ಲಾ ಏರಿಯಾಗಳು ಇದೇ ರೀತಿ ಇದೆ. ಹೆಸರುಗಟ್ಟ ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿ ಅಂದ್ರೆ ಇದು ಸ್ವಚ್ಛ ನಗರ ಅಲ್ಲ ರಂಜಿತಾ, ಇದು ಕಪ್ಪು ನಗರ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ. ಏನಲ್ಲಿನ ಜನಪ್ರತಿನಿಧಿಗಳು ಸುಮ್ನೆ ಹೆಸರಿಗಿರೋದ ಅಂತ ಹಂಗಾದ್ರೆ? ಇದಾರೆ ರಂಜಿತಾ, ತಮ್ಮ ಏರಿಯಾದಲ್ಲಿ ತಮ್ಮ ಅವನ್ನೇ ಬಂಗಾರ ತವ್ರ ತಾಳ ಹಾಕ್ಸ್ಕೊಂತಾರೆ, ಎಲ್ಲ ಹಾಕ್ಸ್ಕೊಂತಾರೆ. ಆದ್ರೆ ಬಡ ಜನಗಳು ಓಟ್ ಹಾಕೋದ್ರು ಸಾಯ್ಬೇಕಲ್ಲ. ಆ ಮಹೇಶ್ ತೆಂಗಿನಕಾಯಿ ಅವ್ರು ಇದಾರಲ್ಲ, ಅವ್ರೇನಾದ್ರು ಬಂದು ನೋಡಿದ್ರ? ಏನಾದ್ರು ಅಟ್ಲೀಸ್ಟ್ ಅಲ್ಲಿ ಸ್ಥಳಕ್ ಬಂದಾದ್ರು ನೋಡೋ ಕೆಲಸ ಆದ್ರೂ ಮಾಡಿದಾರ? ಅವ್ರೆ ಬರ್ತಾರೆ ಯಾವ್ದಾದ್ರು ಚುನಾವಣೆ ಇದ್ದಾಗ ಬರ್ತಾರೆ, ಹೋಗ್ತಾರೆ, ಮಾಡೋಣ ಅಂತ ಹೋಗ್ತಾರೆ. ಆಮೇಲೆ ಅವರು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳಕ ತಮ್ಮ ಪಾರ್ಟಿ ಕೆಲಸದ ಮೇಲೆ ಬಿಜಿ
ಬಿಡ್ತಾರೆ. ಮುಂದೆ ಯಾವಾಗ ಬರ್ತಾರಪ್ಪ ಅಂದ್ರೆ ಮುಂದೆ ಇನ್ನೊಂದು 5 ವರ್ಷ ಬಿಟ್ಟು ಚುನಾವಣೆಗೆ ಬರ್ತಾರೆ ಓಟ್ ಕೇಳಕ್ಕೆ. ಅದೇ ಅವಾಗ ನೀವು ವಾಪಸ್ ನೀವು ಸಾಯಿರಪ್ಪ, ನೀವು ಸಾಯಿರಿ ಅಂತಂದ ಹೇಳಿ ಉತ್ತರ ಕೊಡ್ತಾರೆ. ಭರವಸೆ ಲೀಸ್ಟ್ ಕೊಡೋದು, ಆಮೇಲೆ ಕೈ ತೊಳ್ಕೊಂಡ್ಬಿಡೋದು. ಪರಿಸ್ಥಿತಿ ಉಂಟಾಗಿದೆ. ಪರಿಸ್ಥಿತಿ ಹೀಗಾಗಿದೆ ರಂಜಿತಾ. ಎಸ್ ರಮೇಶ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಕೇಳಿದ್ರಲ್ಲ ನಮ್ಮ ವರದಿಗಾರರ ಮಾತನ್ನ. ಏನ್ ಆಗ್ತಾ ಇದೆ ಅಲ್ಲಿ, ಎಲ್ಲಿದ್ದೀವಿ ನಾವು ನಿಜಕ್ಕೂ? ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಉಂಟಾಗಿದೆ. ವರದಿಗಾರರು ಕೂಡ ಹೇಳ್ತಾ ಇದ್ರು, ಇದು ಇವತ್ತಿನ ಸಮಸ್ಯೆ ಅಲ್ಲ ರಚಿತಾ, 5-6 ವರ್ಷಗಳಿಂದನೂ ಕೂಡ ಇದೇ ರೀತಿಯಾಗಿ ಅಲ್ಲಿನ ನಿವಾಸಿಗಳು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹೆಸರಿಗಷ್ಟೇ ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿ ಅಂತ ನಾವ್ ಹೇಳ್ತೀವಿ, ಆದ್ರೆ ವಾರ್ಡ್ ಒಳಗಡೆ ಹೋಗಿ ನೋಡ್ಬಿಟ್ರೆ ನೀವು ನಿಜಕ್ಕೂ ಆ ಹೆಸರನ್ನ ಕೊಡೋದಿಲ್ಲ ಅಂತ. ಹುಬ್ಬಳ್ಳಿ ಅನ್ನುವಂಥದ್ದು ಎಂತ ಸಿಟಿ ಅದು. ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಂತ ಒಂದು ಊರದು. ಆ ಊರಲ್ಲಿ ಆ ಜನಪ್ರತಿನಿಧಿಗಳು ಸುಮ್ನೆ ಕಂಡಿದ್ರು ಕಾಣಿಸ್ತಾ ಇರೋ ತರ ಜಾಣ ಕುರುಡುತನ ಮೆರ್ಕೊಂಡು ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾ ಇದ್ರು ಸುಮ್ನೆ ಕೂತಿದ್ದಾರೆ. 5-6 ವರ್ಷದಿಂದ ಸುಮ್ನೆ ಇದ್ದಾರೆ ಅಂತ ಹೇಳಿದ್ರೆ ಇದು ಬೇಜವಾಬ್ದಾರಿತನ ಅಲ್ಲದೆ ಮತ್ತೇನು ಅಲ್ಲ. ನಿಜವಾಗ್ಲೂ ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಡೆಂಗ್ಯೂ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಉಂಟಾಗ್ತಾ ಇದೆ. ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಜನ. ಈ ರೀತಿ ಪರಿಸ್ಥಿತಿ ಇದ್ರೂ ಕೂಡ ಕಸ ಇದಾಗ್ತಿವಲ್ಲ, ಆ ಮಟ್ಟಕ್ಕಲ್ಲ ಆಗೋಗಿರೋದು. ಏನ್ರಿ ಅದು? ನೋಡ್ಲಿಕ್ಕಾದ್ರೂ ಆಗ್ತಾ ಇದ್ಯಾ ರಸ್ತೆನ, ಆ ಚರಂಡಿನ? ಯಪ್ಪ, ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ? ನಿಜಕ್ಕೂ ಒಂದು, ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಕ್ಷ ಪ್ರಶ್ನೆಯಾಗಿ ಉಳಿದಾರು ಅಂತ. ಅಪ್ಪ ಎತ್ತ ನಿವಾಸಿಗಳು ಏನ್ ಮಾಡ್ತಾರೆ? ಮನವಿಯನ್ನ ಮಾಡ್ಕೊಳ್ತಾನೆ ಇದ್ದಾರೆ, ಹೇಳ್ತಾರೆ, ಭರವಸೆಯನ್ನ ಕೊಡುವಂಥದ್ದು ಹೇಳ್ತಾ ಇದ್ರು. ನಮ್ಮ ವರದಿಗಾರರು ಕೂಡ ಏನು ಚೇತನ್ ಅವರು ಇದ್ದಾರೆ ಮತ್ತು ಮಹೇಶ್ ತೆಂಗಿನಕಾಯಿ ಇದ್ದಾರೆ, ಅಲ್ಲಿನ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಮಾತನ್ನ ಹೇಳ್ತಾರೆ. ಮಾಡ್ಕೊಟ್ಬಿಡೋಣ, ನಾಳೆ ಇಲ್ಲ ನಾಡಿದ್ದು ಆಗ್ಬಿಡುತ್ತೆ. ಏನ್ರಿ ನಿಮ್ ಮಾತು, ಭರವಸೆಗಳು? ನಿಮ್ಮನೆ ಮುಂದೆನೂ ಕೂಡ ಇದೇ ರೀತಿಯಾಗಿ ಇದ್ ಬಿಟ್ರೆ ಸುಮ್ನೆ ಇರ್ತೀರಾ ನೀವು? ಅಯ್ಯೋ, ಅದನ್ನ ಕ್ಲೀನ್ ಮಾಡ್ಸೋದೇನು, ಸ್ವಚ್ಛವಾಗಿ ನೋಡ್ಕೊಳ್ಳೋದೇನು ನಿಮ್ಮಂತ ಅಲ್ವಾ? ಅವ್ರು ಕೂಡ ಜೀವನ ಮಾಡ್ತಿರೋ ಅಂತದ್ದು. ಅಲ್ಲಿ ಯಾರಾದ್ರೂ ಏನಾದ್ರೂ ಬೇರೆ ಏನಾದ್ರೂ ವಾಸ ಮಾಡ್ತಾ ಇದ್ವಾ? ಕಾಣಿಸ್ತಿಲ್ವಾ ನಿಮ್ ಕಣ್ಣಿಗೆ ಅವರು ಹ್ಯೂಮನ್ಸ್ ಅಂತ? ನಿಮ್ ಕಣ್ಣಿಗೆ ಕಾಣಿಸಿದ್ರೆ ನೀವು ಈ ರೀತಿಯಾಗಿ ಬಿಡ್ತಾ ಇದ್ರ? ಫಸ್ಟು ಇಲ್ಲಿ ಉದ್ಧಾರವನ್ನ ಮಾಡಿ, ಇಲ್ಲಿ ರಸ್ತೆಗಳನ್ನ ಸರಿಪಡಿಸಿ. 1-2 ಮೂಲಭೂತ ಸೌಕರ್ಯಗಳೇ ಇಲ್ಲ. ಸಮಟೈಮ್ಸ್ ಕುಡಿಯೋ ನೀರಿಗೂ ಕೂಡ ತೊಂದರೆ ಆಗುತ್ತಂತ ನಮ್ಮ ವರದಿಗಾರರು ಕೂಡ ಹೇಳ್ತಾ ಇದ್ರು. ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ, ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ? ನಿಜಕ್ಕೂ ತಿಳಿತಾ ಇಲ್ಲ. ಮಕ್ಕಳು ಎಲ್ಲಾರು ಬರೇ ಜ್ವರ ಬರಾಕತ್ತವ್ರ. त्यार बुरा बच्चा किम खेले तनकन बच्चा ಟೆಂಡರ್ ಮಾಡ್ತಾರ ಅಂತ ಅರ್ಧ ಬಿಡ್ತಾರ. ಗಟರ್ ಫುಲ್ ಆಗಿ ಎಸ್ ಬನ್ನಿ, ಈ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ವಾರ್ಡ್ ಸದಸ್ಯರಾದಂತ ಅಶೋಕ್ ಕಟಿಮನಿಯನ್ನೊಟ್ಟಿಗೆ ಇದ್ದಾರೆ. ಸರ್ ನಮಸ್ತೆ. ಯಾಕೆ ಅಲ್ಲಿ ಪರಿಸ್ಥಿತಿ ಉಂಟಾಗಿರುವಂತದ್ದು? ನಾವು ಕೂಡ ಇಷ್ಟೊತ್ತು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಏನದು, ಕೆಸರುಗದ್ದೆನಾ ಅಥವಾ ಯಾವ್ದೋ ಏನಕ್ಕೆ ಆ ರೀತಿ ಪರಿಸ್ಥಿತಿ ಉಂಟಾಗ್ತಾ ಇದೆ? ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಮತ್ತೆ ಏನ್ ಹೇಳ್ತಾ ಇದ್ದಾರೆ ಅವರು? ಅಧಿಕಾರಿಗಳ ಗಮನಕ್ಕೂ ತಂದಿದ್ರು ಮೇಡಮ್. ಆಮೇಲೆ ಏನಪ್ಪಾ ಅಂತಂದ್ರ ರೋಡ್ ಮಾಡ್ಲಕ್ಕೆ ಸ್ಯಾಂಕ್ಷನ್ ದುಡ್ಡು ಆಗೈತ್ರಿ. ಸೊ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡವಂತಾರಿ ಕೆಲಸ ಮಾಡಾಕ. ಅರ್ಧ ಕೆಲಸ ಮಾಡ್ಯಾರಿ, ಅರ್ಧಕ್ಕೆ ಸ್ಟಾಪ್ ಮಾಡ್ಬಿಟ್ಟಾರಿ. ಅದು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಿಲ್ರಿ ನಮ್ಗ. ಆಮೇಲೆ ಗಟ್ರ ನೋಡಿದ್ರ ಗಟ್ರಿಂದ ವಿಡಿಯೋ ತಕೊಂಡ್ ಹೋಗ್ಯಾರಿ. ಮೊದಲ ಈಗ ಹಾವು ಸುದ್ದಿ ಎದ್ದೈತಿ, ಡೆಂಗು ಆನಂತರ ಜ್ವರ ಗಿರ ಬರಾವಂತ ಅಂತೇಳಿ. ಆ ಗಟ್ರ ತುಂಬಿ ಹರಿಯಾಕ್ ಕುಂತವ್ರಿ. ಆದ್ರೂ ಕೂಡ ಏನಪ್ಪಾ ಅಂತಂದ್ರ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದ್ ಅದ್ರ ಬಗ್ಗೆ ಇದನ್ನ ಗಮನಕ್ಕ ತಗೋವಲ್ರು. ಅಲ್ಲಿ ಜನ ಏನು ಪರದಾಡ ಕುಂತಾರಿ. ಯಾರ ಅಧಿಕಾರ ಬಂದ್ ಏನಾರು ಮಾಡಬಹುದು ಅಂತೇಳಿ ನಾವು ಸಾಕಷ್ಟು ಬಾರಿ ವಲಯ ಕಚೇರಿಗೆ 7 ನಂಬರ್ಕ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಇದು ಹಿಂಗ ಇರ್ತೈತಿ, ಮಳೆಗಾಲಕ್ಕೆ ನಾವ್ ಏನ್ ಮಾಡ್ಬೇಕು, ಮಳಿ ಬಂದಾಗ ನಿಮ್ಮ ಮನಿ ಎಲ್ಲಾ ತುಂಬತಾವು, ಏನ್ ಮಾಡಕ್
ಬರಂಗಿಲ್ಲ ಅಂತೇಳಿ ಈ ತರ ಇದು ಹೇಳ್ತಾರ್ರಿ. ಅಲ್ಲ ಸರಿಯಾಗಿ ಒಳಚರಂಡಿ ವ್ಯವಸ್ಥೆ ಮಾಡಿ ರಸ್ತೆಯನ್ನ ಸಿಮೆಂಟ್ ರೋಡ್ ಮತ್ಯಾವ್ದು ರೋಡ್ ಹಾಕಿದ್ರೆ ಈ ರೀತಿ ಪರಿಸ್ಥಿತಿ ಉಂಟಾಗ್ತಿತ್ತು. ಯಾವ್ದು ರೋಡ್ ಆಗಿಲ್ರಿ, ಸಿಮೆಂಟ್ ರೋಡ್ ಒಳಚರಂಡಿನೂ ಆಗಿಲ್ಲ, ಸಿಮೆಂಟ್ ರೋಡು ಆಗಿಲ್ಲ. ಅಲ್ಲಿ ಎಲ್ಲಾ ಅರ್ಧಂಬರ್ಧ ಮಾಡ್ತಾರ್ರಿ. ಈಗ ಗಟ್ರ ಮಾಡಕ್ ಕುಂತಿದ್ರು, ಮಾಡ್ತಾ ಅದು ಏನಾಗೈತಿ ಅಂದ್ರೆ ಬಂದ್ ಮಾಡಿ ಸ್ಟಾಪ್ ಮಾಡಿ ಹೋಗ್ಬಿಟ್ರು ಅವ್ರು. ಫೋನ್ ಹಚ್ಚಿ ಸರ್ ಯಾಕೆ ಇದು ಸ್ಕೂಲ್ ಹೋಗಕ್ ಮಕ್ಕಳಿಗೆ ತೊಂದ್ರೆ ಆಗತೈತಿ, ಆಟೋಗಳು ಒಳಗ್ ಬರ್ತಾ ಇಲ್ಲ ಅಲ್ಲಿ, ಆಮ್ ನಂತರ ಹುಡುಗರು ಆಟ ಆಡ್ಬೇಕಂತ ಹೇಳಿದ್ರೆ ಹೊರಗ್ ಬಂದ್ ಜಾಗ ಇಲ್ರಿ ಅಲ್ಲಿ ಆಟ ಆಡಕ್. ಅಂತ ಪರಿಸ್ಥಿತಿ ಆಗೈತ್ರಿ ಜನಕ್ಕಲ್ಲಿ. ಯಶೋಶೋ ಕಟ್ಟಿಮನಿಯವರು ಎಷ್ಟು ಸಮಯದಿಂದ ಇದೇ ರೀತಿಯಾಗಿ ಪರಿಸ್ಥಿತಿ ಇರುವಂತದಲ್ಲಿ? ಈಗ ಸುಮಾರು ವರ್ಷಲಿಂತ್ರ ಹಿಂಗ ನಡೆದೈತ್ರಿ. ಬರೀ ಏನ್ ಅಧಿಕಾರಿಗಳು ಬಂದ್ ಆಯ್ತ್ರಿ ಮಾಡ್ತೇವೆ, ಗುದ್ಲಿ ಪೂಜೆ ಮಾಡ್ತಾರ ಹೋಗ್ಬಿಡ್ತಾರ. ಬಟ್ ಅದು ಆಗೈತೋ ಇಲ್ಲ ಅನ್ನೋದು ಯಾರು ಬಂದ್ ನೋಡ್ತಾ ಇದ್ರು. ಸುಮ್ನೆ ಶೋಕಿಗೆ ಬಂದು ಭರವಸೆ ಕೊಟ್ಟು ಗುದ್ಲಿ ಪೂಜೆ ಮಾಡೋದಂತ ಭರವಸೆ ಕೊಡುದು ಅಷ್ಟ ಆಗೈತ್ರಿ ಅಲ್ಲಿ. ಬಟ್ ಕೆಲ್ಸ ಯಾವ್ದು ಕೆಲ್ಸ ಆಗ್ತಾ ಇಲ್ಲ. ಅಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ ಅಶೋಕ್ ಕಟ್ಟಿಮನಿ ಅವರೇ? ಅವರಾದ್ರೂ ಕೂಡ ಈಗ ಶಾಸಕರಿಗೆ ಹೇಳಿರ್ತೇವ್ರಿ ನಾವು. ಶಾಸಕರಿಗೆ ಬಂದು 4-5 ಬಾರಿ ಹೇಳೇವ್. ಶಾಸಕರು ಕೂಡ ಅವ್ರಿಗೆ ಹೇಳಿದ್ರು ಆಫೀಸರ್ ಕೆಲ್ಸ ಮಾಡಂಗಿಲ್ರಿ. ಬರೀ ಅವ್ರ ಮುಂದೆ ಹ್ಞೂ ಸರ್ ಮಾಡ್ತೇವ್ ಸರ್ ಅಂತ ಹೇಳ್ತಾರ ಶಾಸಕರ ಮುಂದೆ. ಆನಂತರ ಅವ್ರ ಕೆಲ್ಸ ಅವ್ರು ಮತ್ತು ಅದೇ ಫೀಲ್ಡ್ ಒಳಗ್ ಹೋಗುದವ್ರು. ಅಲ್ಲ ಈ ಶಾಸಕರು ಸ್ವಲ್ಪ ಗಟ್ಟಿಯಾಗಿ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟು ಮಾಡಿದ್ರೆ ಕೆಲ್ಸದಲ್ಲಿ ಇರೋಲ್ಲ ತೆಗ್ದಾಕು ಅಂತ ಹೇಳಿದ್ರೆ ಇಷ್ಟು ಈ ಪರಿಸ್ಥಿತಿ ಉಂಟಾಗ್ತಿತ್ತ? ನಾವ್ ಏನ್ ಹೇಳುದು ಮೇಡಮ್, ಶಾಸಕರ ಬಗ್ಗೆ ಏನ್ ಹೇಳ್ರಿ, ನಾವ್ ಯಾವಾಗಾರು ಹೋದ್ರ ಅವ್ರು ಸ್ಪಂದನೆ ಮಾಡ್ತಾರ್ರಿ. ಇಲ್ಲ ಹಿಂಗಾಗಿದ್ ಪರಿಸ್ಥಿತಿ ಅಂತ ಹೇಳ್ತೇವ್ರಿ. ಅಧಿಕಾರಿಗಳು ಬಂದ್ ಕರೆಸಿ ಮಾತಾಡ್ತಾರ್ರಿ ಅವ್ರು. ಬಟ್ ಅಧಿಕಾರ ನಿರ್ಲಕ್ಷ್ಯ ಬಾಳ ಆಗತೈತಿ. ಅವ್ರು ಏನ್ ಕಾಂಟ್ರಾಕ್ಟರ್ ತಗೋತಾರ, ಯಾರ್ದು ದುಡ್ಡು ನಾವ್ ಜನಕ್ಕೆ ಒಳ್ಳೇದ್ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಒಟ್ಟ ವಿಚಾರ ಮಾಡಂಗಿಲ್ರಿ. ಬರೀ ಅಲ್ಲಿ ಕಾರ್ಪೊರೇಷನ್ ಒಳಗ್ ಕುಂತು ಟೆಂಡರ್ ಪಾಸ್ ಮಾಡ್ಕೊಂಡು ಅವ್ರ ಕೆಲ್ಸ ಅವ್ರು ಮಾಡ್ತಿರ್ತಾರ. ಬಟ್ ಕೆಲ್ಸ ನಡೆಯಂಗಿಲ್ಲ ಅಲ್ಲಿ ಕೆಲ್ಸ. ಅದೇ ಶಾಂಕ್ಷನ್ ಹಾಕಿದ ದುಡ್ಡೆಲ್ಲ ಆದ್ರೂ ಕೂಡ ಕೆಲಸವನ್ನ ಮಾಡ್ತಾ ಇಲ್ಲ. ಹೌದೌದು, ಮಾಡ್ತಾ ಇಲ್ರಿ, ಯಾರು ಮಾಡ್ತಾ ಇಲ್ರಿ ಮೇಡಮ್. ಫೋನ್ ಹಚ್ಚಿದ್ರ ಮಳಿ ಹೋಗ್ಲಿರಿ, ಮಳಿ ಹೋಗಿಂದ ಬರ್ತೇವ್ ನಾವು. ಅಲ್ಲೇ ನೋಡಿದ್ರ ವಾತಾವರಣ ಹೆಂಗಾಗೈತ್ರಿ, ಮಳಿ ಬಂತಪ್ಪ ಅಂತ ಹೇಳಿದ್ರ ಎಲ್ಲಾ ಮನಿಗಳು ತುಂಬ್ಕೊಂಡ್ ಹೋಗ್ತಾವ್ರಿ. ಅಂತ ಪರಿಸ್ಥಿತಿದೊಳಗ ಅದಾರ್ರಿ ಅಲ್ಲಿ ಜನ. ಅವ್ರಿಗೆ ಹೇಳ್ಬೇಕಿತ್ತು ಅಶೋಕ್ ಕಟ್ಟಿಮನಿಯವರೇ, ಬಂದು 2 ದಿನ ಇಲ್ಲಿ ಜೀವನವನ್ನ ಮಾಡಿ ಮಳೆ ನಿಂತೋದ್ಮೇಲೆ ಅವಾಗ ಗೊತ್ತಾಗತ್ತೆ ನಿಮ್ಗೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ. ಎಲ್ಲಾ ತಹಶೀಲ್ದಾರ್ಗೂ ಕೂಡ ಬಂದು ಅವರು ವೆರಿಫಿಕೇಶನ್ ಮಾಡ್ಕೊಂಡ್ ಹೋಗ್ಯಾರ್ರಿ. ಎಲ್ಲಾ ಮನಿಗೆ ಭೇಟಿ ಕೊಟ್ಟು ಆಯ್ತು ಮಾಡಸ್ತೇವ್ರಿ ಅಂತ ಹೇಳಿ ಅವರು ಕೂಡ ಆಫೀಸರ್ ಬಂದು ನೋಡ್ಕೊಂಡ್ ಹೋಗ್ಯಾರ. ಬಟ್ ನೋಡ್ಕೊಂಡ್ ಹೋಗುವಂತ ಕೆಲ್ಸ ಅಷ್ಟಾಗೈತ್ರಿ, ಯಾವ್ದು ಕೆಲ್ಸ ಆಗ್ತಾ ಇಲ್ರಿ. ಸುಮ್ನೆ ಏನೋ ಬಂದು ನೋಡ್ಬೇಕಲ್ಲ ಕೇಳ್ಬೇಕಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ. ಹಿಂಗ ಆಗ್ಬಿಟ್ಟೈತ್ರಿ ಬರೀ. ಎಸ್ ಧನ್ಯವಾದಗಳು ಅಶೋಕ್ ಕಟ್ಟಿಮನಿಯವರೇ. ನನ್ನೊಟ್ಟಿಗೆ ಮಾತನಾಡಿದ್ದಕ್ಕೆ. ನಿಮ್ ಮುಖಾಂತರ ಅದ ಆಯ್ತಪ್ಪ ಅಂತ ಹೇಳಿದ್ರ 4 ಜನಕ್ಕೆ ಒಳ್ಳೇದಾಕೈತ್ರಿ. ಖಂಡಿತವಾಗ್ಲೂ ಇದಕ್ಕೆ ಒಂದು ತಾರ್ಕಿಕವಾದ ಅಂತ್ಯ ಸಿಗೋವರೆಗೂ ಕೂಡ ನಾವು ಸುದ್ದಿಯನ್ನ ಮಾಡ್ತಿರ್ತೀವಿ. ಯಾಕಂತ ಹೇಳಿದ್ರೆ ಇದು ಚಿಕ್ಕ ವಿಷಯ ಅಲ್ಲ, ರಾಜ್ಯಾದ್ಯಂತ ಡೆಂಗ್ಯೂ ಕೂಡ ಮಹಾಮಾರಿ ನರ್ತನ ಆಡ್ತದೆ. ಇಲ್ಲಿ ನೋಡಿದ್ರೆ ದೃಶ್ಯಗಳಲ್ಲಿ ಇವರು ಎಲ್ಲಾ ಕಡೆ ಮೀಟಿಂಗ್ ಮಾಡಿ ಹೇಳ್ತಾರೆ ಡೆಂಗು ಜ್ವರ ಬಂದಿದೆ, ತಾವು ಮನೆ ಮುಂದೆ ಸ್ವಚ್ಛ ಇಟ್ಕೋಬೇಕು, ಎಲ್ಲಾರು ಏನ ಕ್ಲೀನ್ ಆಗಿರ್ಬೇಕು ಅಂತ ಹೇಳಿ. ಬಟ್ ಅದು ಏನ್ ಮಹಾನಗರ ಪಾಲಿಕೆದವ್ರು ಕಂಪ್ಲೇಂಟ್ ಕೊಟ್ರ 3-4 ದಿವ್ಸ ಬಿಟ್ಟು ಬರ್ತಾರ್ರಿ. ಡೈಲಿ ಯೂಸಿಗೆ ಅನ್ಕ್ರಿ ಯಾರು ಬರಂಗಿಲ್ರಿ. ಅಲ್ಲಿ ಕಸ ತಗೊಳಕ್ ಸತ್ಯಕ್ ಬರಂಗಿಲ್ಲ. ಡೈಲಿ ಕಸ ವಿಲೇವಾರಿ ಆಗ್ತಿಲ್ವಾ ಅಲ್ಲಿ? ಬರಂಗಿಲ್ರಿ, ಗಾಡಿನ ಬರಂಗಿಲ್ಲ. ಗಾಡಿ ಬರುವಂತ ಸ್ಥಿತಿನ ಇಲ್ರಿ ಅಲ್ಲಿ. ರೋಡ್ ನೋಡಿದ್ರೆ ಕೆಟ್ಟ ಹೋಗೈತಿ. ಎಲ್ಲಾ ಏನಪ್ಪಾ ಅಂತ ಹೇಳಿದ್ರ ಅವು ಗಾಡಿ ಬರುವಂತ ಇದನ್ನ ಇಲ್ಲ ಅಲ್ರಿ. ಅವ್ರಿಗೆ ಹ್ಯಾಂಗ್ ಮಾಡುದ್ರಿ? ಎಸ್ ಅಶೋಕ್ ಕಟ್ಟಿಮನಿಯವರೇ, ನಾವು ಕೂಡ ಈ ಬಗ್ಗೆ ಸುದ್ದಿಯನ್ನ ಮಾಡ್ತಿರ್ತೀವಿ. ಆಮೇಲೆ ಇನ್ನೊಂದ್ ಮೇಡಮ್, ಮತ್ತೊಂದ್ ಕಂಪ್ಲೇಂಟ್ ಹೇಳಿದ್ದೆ ಅವ್ರಿಗ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಜಗದೀಶ್ ಶೆಟ್ಟರ್ ಅವ್ರ ನೇತೃತ್ವದೊಳಗ ಪ್ಲಂಬೋಳ್ನಿಂದ 200 ಮನಿಗಳು ಆಗ್ಯಾವ್ರಿ. ಆ ಮನಿಗಳು ಪಾಪ ಜನ ಏನ್ ಮಾಡ್ಯಾರ, ಮನಿಗಳು 6 ತಿಂಗಳ 8 ತಿಂಗಳದೊಳಗ ಕಟ್ಟಿ ಕೊಡ್ತೇನೆ ಅಂತ ಹೇಳಿ ಇನ್ನೂ ತನಕ ಜನಕ್ ಮನಿ ಅನ್ನೋದು ಇಲ್ಲ. ಎಲ್ಲಾರು ಬಾಡಿಗೆ ಮನ್ಯಾಗ ಅದಾರ್ರಿ. ಕೆಲವೊಂದು ಸ್ಲಾಬ್ ಮನಿಗಳು ಆಗ್ಯಾವ. ಆ ಕಾಂಟ್ರಾಕ್ಟರ್ ಮಾತಾಡಿದ್ರ ಇಲ್ರಿ ನನ್ನ ಕಡೆ ದುಡ್ಡು ಇಲ್ಲ, ನಾ ದುಡ್ಡು ಬಂದಿಂದ ಮಾಡ್ತೇನೆ ಅಂತ ಹೇಳ್ತಾರ. ಆದ್ರ ಆ ವಾರ್ಡಿಗೆ ದುಡ್ಡು ಶಾಂಕ್ಷನ್ ಆಗೈತಿ. ಆ ಶಾಂಕ್ಷನ್ ಆಗಿದ್ ದುಡ್ಡು ಇವ್ರು ತಗೊಂಡೋಗಿ ಗುತ್ತಿಗೆದಾರರು ಬ್ಯಾರೆ ಕಡೆ ಕೆಲಸ ಮಾಡ್ತಾರ್ರಿ. ಕರ್ದ್ ಸಮಾಜದೊಳಗ 4-5 ಸಲ ಮಾತಾಡ್ಯಾವ್ರಿ ಅವ್ರಿಗೂ. ಇಲ್ರಿ ನಮ್ ಕಡೆ ರೊಕ್ಕ ಇಲ್ಲ, ಅವ್ರವ್ರು ಹಾಕಿ ಮಾಡ್ಕೊಲಿ, ಆನಂತರ ದುಡ್ಡು ಬಂದಿದ್ ನಾನ್ ಅವ್ರಿಗೆ ಕೊಡ್ತೇನೆ ಅಂತ ಹೇಳ್ತಾರ್ರಿ ಕಾಂಟ್ರಾಕ್ಟರ್ ಗೋಪಾಲ್ ರೆಡ್ಡಿ ಅವ್ರ ಅಂತ ಹೇಳಿರಿ. ಅಲ್ಲ ರೊಕ್ಕ ಇಲ್ಲದೆ ಇವ್ರು ಹೆಂಗೆ ಸುಮ್ನೆ ಕೆಲಸ ಹಂಗಾರ ಸುಮ್ನೆ ಕೊಟ್ಬಿಡ್ತಾರ ಕಾಂಟ್ರಾಕ್ಟ್ರು? ಇವ್ರೇನ್ ಮಾತು ಹೇಳ್ತಿರೋದ ಏನ್ ಕತೆ? ಅಲ್ಲೇ ಧಾರವಾಡಕ್ ಹೋಗಿ ಮಾತಾಡಿದಿಪ್ಪ ಅಂತ ಹೇಳಿದ್ರ ಕಾಂಟ್ರಾಕ್ಟರ್ ಜೊತೆಗೆ ಮಾತಾಡ್ಕೋರಿ ನೀವ್ ಅಂತ ಹೇಳ್ತಾರಿ. ಧಾರವಾಡಕ್ ಸ್ಲಮ್ ಬೋರ್ಡಿಗೆ ಹೋಗಿ ಹೇಳಿದ್
ಕಾಂಟ್ರಾಕ್ಟರ್ ಜೊತೆ ಮಾತಾಡ್ಕೋರಿ ನಮ್ಮ ಆಫೀಸರ್ ಕಳಿಸಿ ಕೊಡ್ತೇವೆ ಅಂತ ಬರೀ ಹರಕೆ ಉತ್ತರ ಕೊಟ್ಟು ಕಳಿಸ್ತಾರ ಇವ್ರೆಲ್ಲ. ಇಷ್ಟ್ರ ಮಟ್ಟ ಪರಿಸ್ಥಿತಿ ಇದು ಒಂದೆರಡು ಸಮಸ್ಯೆ ಅಲ್ಲ, ಬಹಳಷ್ಟು ಸಮಸ್ಯೆಗಳಿದೆ ಅಂತೀರಾ. ವಾರ್ಡ್ ನಂಬರ್ 54, 52 ಬಹಳ ಸಮಸ್ಯೆ ಐತ್ರಿ, ಬಟ್ ಕೇಳೋರು ಯಾರು ಇಲ್ರಿ ಅಲ್ಲಿ. ಎಸ್ ಅಶೋಕ್ ಕಟ್ಟಿಮನಿಯವರೇ, ನಾವು ಕೂಡ ಈ ಬಗ್ಗೆ ಸುದ್ದಿಯನ್ನ ಮಾಡ್ತಿರ್ತೀವಿ. ನೋಡೋಣ, ಇದಕ್ಕೆ ಅಂತ್ಯವನ್ನ ಕೊಡಿಸ್ಲೇಬೇಕು. ನಾವು ಕೂಡ ಪ್ರಯತ್ನವನ್ನ ಪಡ್ತೀವಿ. ಇಷ್ಟೊತ್ತು ಮಾತನಾಡಿದಕ್ಕೆ ಧನ್ಯವಾದಗಳು ಅಶೋಕ್ ಕಟ್ಟಿಮನಿಯವರೇ. ನಮಸ್ಕಾರ. ಎಸ್, ಕೇಳಿದ್ರಿ ಅಲ್ಲಿನ ವಾರ್ಡ್ ಸದಸ್ಯರಾದಂತ ಅಶೋಕ್ ಕಟ್ಟಿಮನಿ ಅವರ ಮಾತನ್ನ. ನಿಜಕ್ಕೂ ಬಹಳಷ್ಟು ಬೇಸರ ಆಗ್ತಾ ಇದೆ ನನಗೆ. ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಅಂತ ಕರಿತೀವಿ, ಸ್ವಚ್ಛ ನಗರಿ ಹುಬ್ಬಳ್ಳಿ ಅಂತ ಕರಿತೀವಿ. ಕಿತ್ತೂರಾಡಿ ಚೆನ್ನಮ್ಮ ಇದ್ದಂತ ಊರದು. ಆ ಊರಿನಲ್ಲಿ ಇಷ್ಟರ ಮಟ್ಟಿಗೆ ಪರಿಸ್ಥಿತಿ ಉಂಟಾಗಿದೆ. ಜನರು ಅಲ್ಲಿ ಬದುಕೋದಕ್ಕೂ ಭಯ ಪಡ್ಕೊಂಡು ಬದುಕೋ ಪರಿಸ್ಥಿತಿ ಉಂಟಾಗಿದೆ. ಮಕ್ಳುಗಳು ಆಟ ಆಡೋದಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲ. ಅಷ್ಟರ ಮಟ್ಟಿಗೆ ರಸ್ತೆ ಹದಗೆಟ್ಟು ನಿಂತಿದೆ. ಇತ್ತ ಚರಂಡಿ ಅಂತೂ ಏನದು ವ್ಯವಸ್ಥೆ ಆಗಿರುವಂತದ್ದು. ಆ ದೃಶ್ಯಗಳು ನೋಡ್ತಾ ಇದ್ರೆ ನಮಗೆ ಅಷ್ಟು ಕೋಪ, ಅಷ್ಟು ಬೇಜಾರು ಬರುತ್ತೆ ಅಂತ ಹೇಳಿದ್ರೆ, ಇನ್ನ 24 ಗಂಟೆ ಅಲ್ಲೇ ಜೀವನವನ್ನ ಮಾಡ್ಬೇಕಲ್ಲ ಅಲ್ಲಿನ ನಿವಾಸಿಗಳು. ಅವರ ಪರಿಸ್ಥಿತಿಯನ್ನ ಜಸ್ಟ್ ವಿ ಕಾಂಟ್ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ ನಾವು ಆ ಪರಿಸ್ಥಿತಿಯನ್ನ. ಏನ್ ಮಾಡ್ಬಿಡ್ಬೇಕು ಗೊತ್ತಾ, ಈ ಅಧಿಕಾರಿಗಳು ಜನಪ್ರತಿನಿಧಿಗಳು ಇರ್ತಾರಲ್ಲ, ಕರ್ಕೊಂಡ್ಬಂದು ಬಿಟ್ಬಿಡ್ಬೇಕು. ನೀವು ಜೀವನವನ್ನ ಮಾಡಿ 2 ದಿನ ನೋಡೋಣ, ಆಮೇಲೆ ಗೊತ್ತಾಗುತ್ತೆ ನಿಮಗೆ ಎಷ್ಟರ ಮಟ್ಟಿಗೆ ಅಲ್ಲಿದೆ ಅಂತ. ನಾಚಿಕೆ ಆಗ್ಬೇಕು ನಿಜಕ್ಕೂ ನಿಮಗೆ. ಇಷ್ಟು ವರ್ಷಗಳಿಂದ ಇಷ್ಟು ಪರದಾಡ್ತಾ ಇದ್ರು, ಈ ರೀತಿಯಾಗಿ ಇದ್ದೀರಾ ಅಂತ ಹೇಳಿದ್ರೆ. ಕರೆಕ್ಟ್ ಆಗಿ ಕಸವನ್ನ ತೆಗೆದುಕೊಳ್ಳೋದಕ್ಕೆ ಗಾಡಿ ಬರ್ತಾ ಇಲ್ಲ. ಗುಂಡಿ ಬಿದ್ದ ರಸ್ತೆಗಳು, ಕೆಸರಾಗಿರುವಂತ ರಸ್ತೆಗಳು, ಆ ನೀರೆಲ್ಲ ರೋಡ್ಗೆ ಬರ್ತಾ ಇದೆ. ಮಳೆ ರೀಸನ್, ಮಳೆ ಮುಗ್ದೋಗ್ಬಿಡ್ಲಿ ಅಂತ. ಮಳೆ ಮುಗ್ದೋಕ್ಕಿಂತ ಮುಂಚೆ ಜನನೇನಾದ್ರು ಆಗ್ಬಿಟ್ರೆ ಏನ್ ಮಾಡ್ತೀರಾ ಅಂತ ನೀವು. ಈ ಸಮಯದಲ್ಲೇ ನೀವು ಸರಿಪಡಿಸ್ಬೇಕು. ಮಳೆ ಜೋರಾಗಿ ಬರ್ತಿರತ್ತೆ, ಅದ್ರ ಜೊತೆ ನೀರೇನಾದ್ರು ಚರಂಡಿ ನೀರು ಸೇರ್ಕೊಂಡ್ರೆ ಅದು ಮನೆ ಒಳಗಡೆ ಬರುತ್ತೆ, ರೋಡ್ ತುಂಬಾ ಬರುತ್ತೆ. ಈ ಒಂದು ಜ್ಞಾನ, ಒಂದು ಸಾಮಾನ್ಯ ಜ್ಞಾನ ಕೂಡ ನಿಮಗಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಅಧಿಕಾರಿಗಳ ನೀವು, ಅಥವಾ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅಂದ್ರೆ ಜನಪ್ರತಿನಿಧಿಗಳು ಈ ಕೆಲಸ ಮಾಡೋದಿದ್ರೆ ಇರು, ಇಲ್ಲ ಹೋಗ್ತಾ ಇರು ಅಂತ ಹೇಳಿ ಕಳ್ಸೋದ್ ಬಿಟ್ಬಿಟ್ಟು ಅವರು ಕೂಡ ಭರವಸೆಯನ್ನ ಕೊಟ್ಕೊಂಡು ಕೂತ್ಕೊಳ್ತಾರೆ. ಮನುಷ್ಯ ನೀವು, ಮನುಷ್ಯರಾಗಿದ್ರೆ ಇನ್ನೊಬ್ರು ಮನುಷ್ಯರಿಗೆ ಆಗ್ತಿರೋ ನೋವನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ, ಕಷ್ಟ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಆಗಿದೆ. ನಿಜಕ್ಕೂ ನಾಚಿಕೆ ಆಗ್ಬೇಕು ನಿಮಗೆ. ನೋಡೋಣ, ನಾವು ಕೂಡ ಇದಕ್ಕೆ ತಾರ್ಕಿಕವಾದ ಅಂತ್ಯ ಕೊಡೋವರೆಗೂ ಕೂಡ ಸುದ್ದಿಯನ್ನ ಮಾಡ್ತಿರ್ತೀವಿ. ಸಾಕು, ಇಷ್ಟು ವರ್ಷ ನೀವು ನಿವಾಸಿಗಳನ್ನ ಅಲ್ಸಿದ್ ಸಾಕು. ಡೆಂಗ್ಯೂ ಹೆಚ್ಚಾಗ್ತಾ ಇದೆ. ಈಗಾದ್ರೂ ದೊಡ್ಡ ದೊಡ್ಡ ಭಾಷಣವನ್ನ ಮಾಡುದು ಬಿಟ್ಟು ಆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ, ಈ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ ಅನ್ನೋದನ್ನ ಬಿಟ್ಟು ಇಲ್ಲಿ ಬಂದು ಮೊದಲು ಕ್ರಮವನ್ನ ತೆಗೆದುಕೊಳ್ಳಿ ಅಧಿಕಾರಿಗಳೇ ಮತ್ತು ಜನಪ್ರತಿನಿಧಿಗಳೇ. ಹುಬ್ಬಳ್ಳಿಯ ವಾರ್ಡ್ ನಂಬರ್ 52 ನಿವಾಸಿಗಳು ವಂಚಿತರಾಗಿದ್ದಾರೆ. ಮೂಲ ಸೌಕರ್ಯಗಳಿಂದ ತಮ್ಮ ಜೀವನವನ್ನ ಕೈಲಿಟ್ಕೊಂಡು ಓಡಾಡ್ತಾ ಇದ್ದಾರೆ. ಈಗಲಾದ್ರೂ ಸ್ವಲ್ಪ ಕಣ್ಣನ್ನ ತೆರೀರಿ, ನಿಮ್ಮ ಜಾಣ ಕುರುಡುತನವನ್ನ ಪಕ್ಕಕ್ಕೆತ್ತಿಡಿ. ಈಗಲಾದ್ರೂ ಒಂದು ತಾರ್ಕಿಕವಾದ ಅಂತ್ಯವನ್ನ ಕೊಡಿ. ನೀವು ಅಂತ್ಯವನ್ನ ಕೊಡೋವರೆಗೂ ಕೂಡ ನಾವು ಸುದ್ದಿಯನ್ನ ಮಾಡ್ತಿರ್ತೀವಿ. ನೋಡೋಣ, ಕಾದು ನೋಡೋಣ, ಏನಾದ್ರೂ ಅಂತ್ಯ ಸಿಗುತ್ತಾ, ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ, ಕಾದು ನೋಡೋಣ. ಇಲ್ಲ ಈ ಏರಿಯಾಕ ಆಟೋನು ಹಾಯಂಗಿಲ್ರಿ, ಏನಿಲ್ಲ. ಆಟೋಕ್ನು ಅಲ್ಲಿ ಮಟ್ಟ ಹೋಗ್ಬೇಕ್ರಿ. ಗಟ್ರ ನೀರ್ರಿ, ಸೊಳ್ಳೆ ರೀ, ಸಂಜಿಕ್ ಏನ್ ಸಹಾಯ ಇಲ್ರಿ. ಒಣಗ್ ಏನ್ ಸಹಾಯ ಇಲ್ಲ. ನೀರ್ನು 1 ಗಂಟೆ ಮಟ್ಟ ಬರೀ ಗಟ್ರ ನೀರ, ಕುಡಿಯೋ ನೀರ್ ಗಟ್ರ ನೀರ ರೀ. ಏನ್ ಸ್ವಚ್ಛ ನೀರ್ ಬರಂಗಿಲ್ರಿ, ಒಟ್ಟ ಸ್ವಚ್ಛ ಇಲ್ರಿ ನೀರು. 1 ಗಂಟೆ ಮ್ಯಾಲ ಅದು 1 ಕೊಡ 2 ಕೊಡ ಸ್ವಚ್ಛ ನೀರ್ ಸಿಗ್ತೈತ್ರಿ ಅಷ್ಟ ಸರ್ ನಮ್ಗೆ. ರಾತ್ರಿ ರೀ, ರಾತ್ರಿಗ್ ಬಿಡ್ತಾನ್ರಿ. ರಾತ್ರಿ 1 ಗಂಟೆ ಮಟ್ಟ ಕಾಯ್ಬೇಕ್ರಿ ನಾವ್, ಸ್ವಚ್ಛ ನೀರ್ ಬರ್ತೈತೆ. ಆ ನೀರ್ನು ತೋರ್ಸೇವ್ರಿ ನಾವು. 8 ಗಂಟೆಗ್ ಬಿಟ್ರಿ ರಾತ್ರಿ 1 ಗಂಟೆ ಮಟ್ಟ ನಾವ್ ನೀರಿಗ್ ಚಲೋ ನೀರಿಗ್ ಕಾಯ್ಬೇಕ್ರಿ ಸರ್. ಚಲೋ ಗಟ್ರ ನೀರ್ ಒಳಗರಿ ವಾಸಾರಿ ಸರ್. ಏನ್ ಮಳಿ ಬಂದ್ರನು ನೀರ್ದೊಳಗ ವಾಸಾರಿ, ನೀರ್ ಬಂದ್ರನು ಮನಿ ಮಟ್ಟ ಹಂಗ ಆಗಿ ಜ್ವರ ಬರ ಎಲ್ಲಾ ಮಕ್ಳು ಮರಿ ಹಂಗ ಬಿದ್ದವ್ರಿ ಸರ್. ಏನ್ ಇಲ್ರಿ ಸರ್. ಬಡವ್ರ ಜನ ರೀ, ದುಡಿಬೇಕೆಲ್ಲಿ, ದವಾಖಾನಿಗ್ ಹಾಕ್ಬೇಕ್ರಿ. ಅಲ್ಲಿ ಟೈಫಾಯ್ಡ್ ಆಗಾಕತ್ತಾವ್ರಿ, ಇಲ್ಲಿ ಡೆಂಗು ಜ್ವರ ಆಗಾಕತ್ತಾವ್ರಿ. ಮಕ್ಳು ಮರಿಗ ಅವದವ್ರ ನೋಡ್ರಿ, ಬರೇ ಜ್ವರ. ಒಬ್ಬೊಬ್ರು ಮನ್ಯಾಗ 3 4 ಮಕ್ಳು ಮನ್ಯಾಗಲ್ಲ ಬಿದ್ದವ್ ನೋಡ್ರಿ ಸರ್. ಇಲ್ರಿ, ಇಲ್ಲಿ ರೋಡಿನ ಪರಿಸ್ಥಿತಿ ಬಾಳ ಗಂಭೀರ ಆಗೈತ್ರಿ ಸರ್. ಆಮೇಲೆ ಡೆಂಗು ಜ್ವರ ಬಂದ್ ಅದು ನಾವ್ ಕಾರ್ಪೊರೇಷನ್ ಕಂಪ್ಲೇಂಟ್ ಮಾಡಿದ್ರು ಸಹ ಯಾರು ನಮ್ಗೆ ಸಹಾಯ ಮಾಡಾತಿಲ್ರಿ. ಆಮೇಲೆ ನಾವ್ ಕಂಪ್ಲೇಂಟ್ ನಂಬರು ಅದಾವ್ರಿ ಸರ್ ನಮ್ ಕಡೆ, ಬೇಕಂದ್ರ ಅದು ಸಾಕ್ಷಿ ಐತಿ ನಮ್ ಕಡೆ. ಎಷ್ಟ್ ಸಲ ನಾವ್ ಫೋನ್ ಮಾಡೇವಿ, ಕಾಲ್ ಮಾಡೇವಿ, ಅದು ಯಾರು ರೆಸ್ಪಾನ್ಸ್ ಇಲ್ಲ.
ಆಮೇಲೆ ಈ ನೋಡ್ರಿ ಸಂಬಂಧಪಟ್ಟ ಅಧಿಕಾರಿಗಳು ಬರ್ಬೇಕ್ರಿ ಇಲ್ಲಿ ರೋಡಿಗೆ. ಅವ್ರು ಒಂದ್ಸಲ ಪಾದಯಾತ್ರೆ ಮಾಡ್ಬೇಕು, ಒಂದ್ ರೌಂಡ್ ಗಾಡಿ ಹೊಡಿಬೇಕು. ಇಲ್ಲಿ ಪರಿಸ್ಥಿತಿ, ಈ ಜನಗಳ ಪರಿಸ್ಥಿತಿ ಏನ್ ಅನ್ನೋದು ಇಲ್ಲಿ ಅರ್ಥ ಆಕೈತಿ. ಅವ್ರಿಗೆ ಅರ್ಥ ಆದ್ಮೇಲೆನೆ ಇಲ್ಲಿ ಇದು ಆಗುದ್ರಿ. ಯಾಕಂದ್ರೆ ಇಲೆಕ್ಷನ್ ಟೈಮ್ ಬರ್ತಾರಿ, ರೋಡ್ ಮಾಡಿಸ್ತೀವಿ, ಗಟರ್ ಮಾಡಿಸ್ತೀವಿ ಅಂತಾರ. ಇನ್ನೂವರೆಗೂ ರೋಡ್ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಅರ್ಥ ಆಕೈತ್ರಿ. ನಾವೇನು ಮಾತಾಡೋದಿಲ್ರಿ. ಇದು ಈಗ ಮನಿಗಳು ಅಲ್ರಿ, ವರ್ಷಾನ್ಗಟ್ಲೆ ಪರಿಸ್ಥಿತಿ ರೀ ಇದು. ಮಳೆ ಬಂದಾಗಿಂದ ಅಂತೂ ಮಕ್ಕಳು ಹೊರಗಡೆ ಬರುವಂಗ ಇಲ್ರಿ, ಆಟ ಆಡಕ್ ಸತ ನಮಗ್ ಜಾಗ ಇಲ್ಲ. ಆ ನಮೂನಿ ಇದಾಗೈತ್ರಿ. ಫುಲ್ ನೀರ್ನು ಎಲ್ಲಾ ಗಟರ್ ನೀರ್ ಆಗ್ಲಿ ಎಲ್ಲಾ ಆಗ್ಲಿ ಮನಿ ಮುಂದ ಬರ್ತೈತ್ರಿ. ಒಂದ್ ಸೊಳ್ಳಿದು ಪರಿಸ್ಥಿತಿ ಬಾಳ ಅಂದ್ರ ಬಾಳ ಗಂಭೀರ ಆಗ್ತೈತ್ರಿ ಇಲ್ಲಿ. ಇಲ್ಲಿ ಯಾರು ಒಬ್ಬರು ಬಂದ ಏನ್ ಆಗೈತಿ ಏನಿಲ್ಲ ಒಬ್ಬರು ಯಾರು ನೋಡಂಗಿಲ್ರಿ. ಇಲ್ಲಿ ಎಲ್ಲಾರು ಬರ್ತಾರ್ರಿ, ಅಲ್ಲಿ ನೋಡ್ತಾರ, ರೋಡ್ ಮ್ಯಾಗ ನಿಂತಿ ಹೋಗ್ಬಿಡ್ತಾರ್ರಿ. ವೋಟಿಂಗ್ ಅಂದ್ರೆ ಮೊದಲ ಬರ್ತಾರ್ರಿ, ಓಟ್ ಹಾಕ್ರಿ ನಾವ್ ಮಾಡ್ತೋ ಕೆಲಸ ಅಂತಾರ್ರಿ. ಯಾರು ಮಾಡಂಗಿಲ್ರಿ ಇಲ್ಲಿ ಕೆಲಸ. ಏನ ಇಲ್ಲಿ ಚೇತನ್ ಹಿರೇಕಿರ್ರಿ ಇಲ್ಲಿ ಬಂದ್ ಹೋಗ್ಯಾರ್ರಿ. ಯಾರು ಸರ್ಕಾರ ಬರ್ತಾರ್ರಿ, ನೋಡ್ತಾರ್ರಿ, ಹೋಗ್ತಾರ್ರಿ, ಮಾಡ್ಕೊಡ್ತೀವ್ರಿ ಅಮ್ಮಾರ ಅಂತಾರಿ ಹೋಗ್ತಾರ್ರಿ. ಇಲ್ಲಿ ಯಾರು ಮತ್ ಬರಂಗಿಲ್ರಿ ಇಲ್ಲಿ ತಿರ್ಗಿ. ಇಲ್ಲಿ ಎಲ್ಲಾರು ನೋಡ್ರಿ, ಸಣ್ಣ ಸಣ್ಣ ಮಕ್ಕಳಿಗೆ ಈಗ ನೋಡಿದ್ರೆ ಎಲ್ಲಾ ಡೊಂಗೆ ಜ್ವರ ಬಂದೈತಿ, ಚಿಕನ್ ಗುನ್ಯಾ ಬಂದೈತಿ, ಎಲ್ಲಾ ಬಂದೈತ್ರಿ. ಈಗ ನೋಡಿದ್ರಿ ಎಲ್ಲಾ ಇದಾಗೈತ್ರಿ. ಮಕ್ಕಳಿಗೆ ಬಾಳ ತೊಂದ್ರೆ ಆಗಂತೈತಿ. ಇಲ್ಲಿ ಒಬ್ಬರು ಹಾನಿಕೆ ಆಗಂಗಿಲ್ರಿ, ಯಾರು ಇರ್ಲಿರಿ. ML ಇರ್ಲಿ ಯಾರು ಇರ್ಲಿ, ಒಬ್ಬರು ಇದ್ ಮಾಡಂಗಿಲ್ರಿ. ಸಹಾಯ ಇಲ್ಲಿ ಬರ್ತಾರ, ನೋಡ್ತಾರ, ಆಯ್ತು ಮಾಡ್ತೇವೆ ಅಂತ ಹೋಗ್ತಾರ. ಇಲೆಕ್ಷನ್ ಟೈಮ್ನಾಗ ಬರ್ತಾರ, ವೋಟಿಂಗ್ ಹಾಕ್ರಿ ಅಂತಾರ, ನಾವ್ ಮಾಡ್ಕೊಡ್ತೇವೆ ಅಂತಾರ. ಮತ್ತೇನಿಲ್ರಿ. ಕುಡಿಯೋ ನೀರು ಸರ್ಕಂಗ ಸರಿ ಇಲ್ರಿ. ಇಲ್ಲಿ ಕುಡಿಯೋ ನೀರ್ನಾಗನು ರಾಡಿ ಬರ್ತೈತಿ, ಕುಡಿಯಾಗ ನೀರ್ನು ರಾಡಿ ಬರ್ತೈತಿ, ಎಲ್ಲಾ ಬರ್ತೈತ್ರಿ. ಇಲ್ಲಿ ಯಾರು ಇದ್ ಮಾಡಂಗಿಲ್ರಿ. ಏನ್ ಮಾಡ್ಬೇಕಂದ್ರ ಮತ್ ಯಾರಿಗ್ ಹೇಳ್ಬೇಕ್ರಿ ನಾವ್? ಎಲ್ಲಾರ್ಗು ಫೋನ್ ಹಚ್ಚಿ ಹೇಳಿದ್ರು ಬರ್ತೀವ ಅಂತಾರ, ಬರಂಗಿಲ್ರಿ. ಜುನೆಲ್ ನಾವ್ ಹೋದ್ರು ಯಾರು ಬರಂಗಿಲ್ರಿ. ತಗಸ್ತಾನಂತಾರ, ತಗಸಂಗಿಲ್ರಿ. ಯಾರು ಒಬ್ಬರು ತಗಸಂಗಿಲ್ರಿ. ಇಲ್ಲಿ ನಾ ಎಲ್ಲಾ